ಆತ್ಮೀಯ ಕನ್ನಡದ ಅಭಿಮಾನಿಗಳೇ, ರೈತಾಪಿ ಜನರೇ, ನಿಮಗೆಲ್ಲ ಒಂದು ಅನ್ನಿಸ್ಬೋದು ನಾನು ಏನು ಇಲ್ಲಿ ನಿಂತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಈಗ ನಾನು ಮಾತಾಡುವಂಥ ವಿಷಯ ಭಾಳ ಉಪಯುಕ್ತವಾದಂಥ ವಿಷಯ. ಪ್ರತಿಯೊಬ್ಬ ರೈತನಿಗೆ ನೀರು ಎಂಬತಕ್ಕದ್ದು ಭಾಳ ಮುಖ್ಯವಾದ ಅಂಶ ಮತ್ತು ಭಾಳ ದೇವರು ಕೊಟ್ಟ ವರ. ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಬಹುತೇಕ ನಾವು ಇನ್ನೂ ತಿಳ್ಕೊಂಡಿಲ್ಲ. ಸೊ ಹಾಗಾಗಿ ಒಂದು ರೀತಿ ದೇವದೂತರಂತೆ ನಮ್ಮ ದೇವರಾಜ ರೆಡ್ಡಿಯವರು ತಮಗೆ ವಿದ್ಯೆಗೆ ಫಲಿಸಿದಂಥ ಪ್ರತಿಫಲಕ್ಕೆ ಕೆಲಸಕ್ಕೂ ಹೋಗದೆ ನಾನು ಈ ರೀತಿ ಸೇವೆ ಮಾಡ್ತೀನಿ ಅಂತ ಬಂದಿದ್ದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ. ಇಲ್ಲಿ ನಮ್ಮ ತೋಟದಲ್ಲಿ 2 ಬೋರ್ ಇದೆ. ಇನ್ನೊಂದು ಬೋರು ನಮ್ಮ ತಾಯಿಯವರು 35 ಇಯರ್ಸ್ ಬ್ಯಾಕು ಹಾಕಿಸಿದಂಥ ಬೋರ್. ಇದು ಇತ್ತೀಚೆಗೆ ಒಂದು 4 ವರ್ಷದ ಕೆಳಗಡೆ ಹಾಕ್ತದೆ. ನನಗೆ ಯಾವುದೋ ಒಂದು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಮತ್ತೆ ಮತ್ತೆ ನೆನಪು ಮಾಡಿದ್ದೇ ಇವ್ರ ವೀಡಿಯೋಗಳನ್ನ ಅದು ಎಷ್ಟು ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ಸಾಕಪ್ಪ ನೋಡಿದ್ದು ಅನ್ಸೋದು, ತಿರ್ಗಾ ಇಂಟ್ರೆಸ್ಟ್ ಬರೋದು, ತಿರ್ಗಾ ಒಂದು ನೋಡೋದು. ಆಗ ನನಗನ್ನಿಸ್ತು, ಯಾಕೆ ನಮ್ಮ ತೋಟದಲ್ಲಿ ನೀರನ್ನ ಸೇವ್ ಮಾಡೋಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಪಾಪ ಅವ್ರಿಗೆ ಇದ್ದಂಥ ಒತ್ತಡಗಳು ಎಲ್ಲವನ್ನು ಬದಿಗಿಟ್ಟು ನಮ್ಮ ತೋಟಕ್ಕೆ ಬಂದು ಈ 2 ಬೋರ್ವೆಲ್ನ ರೀಚಾರ್ಜ್ ಮಾಡುವಂಥ ಒಂದು ಈ ಪ್ರಕ್ರಿಯೆಯನ್ನು ಮಾಡಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಅವರ ಸಂದೇಶ, ಒಂದು ಬಾವಿ ಕೂಡ ಓಪನ್ ವೆಲ್ ಇರಬೇಕು ಅನ್ನೋ ಒಂದು ಏನು ಅಭಿಪ್ರಾಯ ಇದೆ, ಅದರ ಪ್ರಕಾರ ಇನ್ನೊಂದು ಬಾವಿ ಕೂಡ ಮಾಡೋವಂಥ ಒಂದು ಯೋಜನೆ ಇದೆ. ನಾನು ಇಡೀ ನಾಡಿನ ಜನರಲ್ಲಿ ಒಂದು ಬೇಡಿಕೆ ಅಂತ ಅಂದರೂ ಕೂಡ ತಪ್ಪಾಗಲಾರ್ದು, ದಯಮಾಡಿ ನಿಮಗೆ ಎಲ್ಲಾದರೂ ನೀರಿನ ಸಮಸ್ಯೆ ಇತ್ತು ಅಂದರೆ ಹೆಂಗೆ ಪ್ರಕೃತಿಯಿಂದ ಬಂದಂಥ ನೀರನ್ನ ಇಡ್ಬೋದು ಅನ್ನೋ ಒಂದು ಟೆಕ್ನಾಲಜಿ ಇವ್ರು ಏನು ಅರ್ತಿದ್ದಾರೆ, ಇವ್ರನ್ನ ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರು ರೈತರು ಟ್ರೈ ಮಾಡಬೇಕು. ಎಷ್ಟೋ ಕಡೆ ಅದು ಉತ್ತರ ಕರ್ನಾಟಕದಲ್ಲಿ ಭಾಳ ಬಿಸಿಲಿರೋ ಜಾಗದಲ್ಲೂ ಕೂಡ ಅದಕ್ಕೆ ಒಂದು ಟೆಕ್ನಿಕ್ ಇಟ್ಟಿದ್ದಾರೆ. ಎಲ್ಲಿ ನೀರು ಪ್ರಮಾಣ ಚೆನ್ನಾಗಿದೆ ಅಲ್ಲಿ ಹೆಂಗೆ ಹಿಂಗಿಸ್ಬೇಕು ಅದಕ್ಕೂ ಒಂದು ಟೆಕ್ನಿಕ್ ಇಟ್ಟಿದ್ದಾರೆ. ಒಟ್ಟಾರೆ ನೀರನ್ನು ಹೆಂಗೆ ಹಿಡಿದಿಡೋದು ಅನ್ನೋ ಒಂದು ಟೆಕ್ನಿಕ್ಕು ಅವರಿವತ್ತು ಸೇವೆ ರೂಪದಲ್ಲಿ ಮಾಡ್ತಿದ್ದಾರೆ. ನಾನು ವಿ ಆರ್ ವೆರಿ ಲಕ್ಕಿ. ಅವರು ನಮಗೆ ಸ್ನೇಹಿತರಾಗಿದ್ದು ಒಂದು ಲಕ್ಕು, ಜೊತೆಗೆ ನಮಗೆ ಕೆಲಸ ಮಾಡಿಕೊಟ್ಟಂಥದ್ದು ಒಂದು ಲಕ್ಕು. ದಯಮಾಡಿ ನೀವು ಕೂಡ ಅವರ ವಿಡಿಯೋಗಳನ್ನೆಲ್ಲ ನೋಡಿ, ಅವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ವಿಳಾಸ, ಫೋನ್ ನಂಬರು ಎಲ್ಲ ಶೇರ್ ಮಾಡ್ತಾರೆ. ನಿಮಗೆ ನೀರು ಬೇಕು ಅನ್ನಿಸಿದರೆ ಪ್ರತಿಯೊಬ್ಬರು ರೈತರು ಟ್ರೈ ಮಾಡಿ ಇವ್ರನ್ನ ಬಳಕೆ ಮಾಡ್ಬೋದು. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಹ್ಯಾಪಿ.